ಕಮಿಯರ್ ಋತು ಕಮಿಯರ್ ಬಾಯ್ಲ ಹಂಗೆ ಹೇಳ್ತೀನಿ. ಏನು ವಿಷಯ ಗೊತ್ತಾ? ಕಪ್ಪೆ ಇಲ್ಲಪ್ಪ, ನಾನೇನು ಹೇಳ್ಬೇಕಂತ ಬಂದಿದ್ದು. ಓ ನೆಟ್ ಸಿಗ್ತಿದ್ ಗುರು. ಏನು ಯಾವ ಮಾರ ಎದ್ರಕಂಡು ಸಾಯ್ತಾರಪ್ಪ. ಸರಿ ಮತ್ ಬಾ ಏನಕ್ಕೆ ಎದ್ರಕೋತಿರೋದು? ನೆಟ್ ಓಡ್ತೈತಾ? ಎಷ್ಟು ಓಡ್ತೈತೆ ನೆಟ್ಟು? 4G ಇಲ್ಲ. ಅಯ್ಯೋ 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 ಕೆಳಗಡೆ ಇನ್ನೆಲ್ಲೂ ಜಾಗ ಸಿಗ್ಲಿಲ್ವಾ ಅಂಕಲ್ಗೆ? ಆಂಟಿ ಅಳ್ಬೇಡಿ, ಇಲ್ಲೇ ಅವ್ರೆ. ಆಂಟಿ ಅಳ್ಬೇಡಿ. ಎದ್ರೆ ಹೋಗ್ಬಿಟ್ರು ಆಂಟಿ ಒಂದ್ ಸೆಕೆಂಡ್ಗೆ. ಅಮ್ಮ ನಾನು ಆಂಟಿ ಒಂದ್ ರೋಡ್ ಬಂದ್ರಲ್ಲ, ನಾನು ಒಂಥರ ಶಾಕ್ ಆದೆ. ಅಯ್ಯೋ ಪಾಪ ಹೇಳ್ತಾರೆ ಪಾಪ ಆಂಟಿ. ಏನ್ ಚೆನ್ನಾಗಿ ಮಲ್ಕೊಂಡವ್ರಪ್ಪ ಅಂಕಲ್ಲು. ನೋಡು ಮಮ್ಮಿ ಏನ್ ಮಾಡ್ಕೆ ಪನಿಷ್ಮೆಂಟ್ ನೀನ್ ಹೇಳು. ಇವ್ರು ಹಿಂಗೆಲ್ಲ ಯಾಕೆ ಮಾಡ್ತಾರೆ? ಇದೆಲ್ಲ ತಪ್ಪುಗಳು. ಅಲ್ಲ ಈ ಭಾವನ ನೋಡೋ ಸರಿಯಿಲ್ಲ ಅಂದ್ರೆ ಎಷ್ಟು ಭಯ ಆಗದ ಈಗ ಗೊತ್ತ ನಿಮಗೆ? ಓ ಶಿವ, ಗುಡ್ ನೈಟ್. ಎದ್ರು ಅಂಕಲ್ ಎಲ್ಲಾರು ಒಂದ್ ಡಿಫ್ರೆಂಟ್ ಅಂಕಲ್. ಮಂಚದ ಕೆಳಗಡೆ ಮಲಗಿದ್ರ ನೀವು, ನಾನ್ ನಂಬೇ ಇರ್ಲಿಲ್ಲ. ಈ ಜಾಗದಲ್ಲಿ ನಾನು ಆಂಟಿ 2 ಸಲ ಪಾಸ್ ಆದ್ವಿ, ಒಂಚೂರು ಗೊತ್ತಾಗಿಲ್ಲ. ಮಂಚು ಮೇಲ್ ಮಲ್ಕೊಂಡು ನೋಡಿದ್ವಿ. ಅಯ್ಯೋ ಗೈಸ್, ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬಿಟ್ಟವ್ರಲ್ವಾ, ಅದಕ್ಕೆ ಅಂಕಲ್ ಮಂಚದ ಕೆಳಗಡೆನೆ ಮಲ್ಕೊಂಡ್ಬಿಟ್ಟಿದ್ರು. ಕ್ರೇಜಿ. ಲೇ ಬಂದ್ ಹಿಂಸೆ ಕೊಡ್ತಾ ಇರ್ಲಿವೇನೆ. ಹೇಳ್ತಾಳೆ ಒಳ್ಳೆ. ಬಂದು ಓಡಿಸು ಗಾಡಿ ಗೊತ್ತೈತೆ. ಅವನು ಓಡಿಸ್ತಿಲ್ಲ, ಅವನೇನು ಕುಡ್ದಿದ್ದ ಹುಡುಗ. ಹುಡುಗ ನೀವೇನು ಮುದುಕನ? ಹುಡುಗ ಕುಡಿಯಕ್ಕೆ ಹುಡುಗಲ್ಲ, ವಯಸ್ಸು ಮುದುಕ. ಇರೋದ್ನೆಲ್ಲ ಇರೋದ್ರ ಎಣ್ಣೆಲ್ಲ ಕುಡ್ಬಿಡ್ತಾರೆ. ಗಾಡಿ ನಿಂದೋಸಲ ನೀವು ಅಲ್ಗೋಗನ್ಬಾ ಇಲ್ಗೋಗನ್ಬಾ ಜೊತೆಗೆ ಎಲ್ಲೂ ಬರಕ್ಕಲ್ಲ. ಇವನ್ ನೋಡಿ ಬೆಳಗ್ಗೆನ ವಿಡಿಯೋ ಮಾಡ್ತಾ ಕೂತ. ಚೆನ್ನಾಗಿ ಮಲಗಿದ್ರಿ ನಿನ್ನೆ. ಏನ್ ಮಲಗಿದ್ರು ಕಂಡು ಹಿಡಿದಿರಲ್ಲ. ಹೇಳ್ತಿದ್ರು ಆಂಟಿ ನಿಮ್ ನೆನ್ಸ್ಕೊಂಡು. ಅವಳು ಊರಿಂದ ಬಂದಾಗ್ಲೂ ಹೇಳ್ತಾಳೆ. ಒಂದ್ ರೌಂಡ್ ಪೂರ್ತಿ ಹುಡ್ಕುದ್ವಿ, ಸಿಗ್ಲಿಲ್ಲ ನೀವು. ಸ್ಟಾರ್ಟ್ ಆಂಟಿ ಅಳದ್. ಎಷ್ಟ್ ಲವ್ ಗೊತ್ತಾ ಅಂಕಲ್ ನಿಮ್ ಕಂಡ್ರೆ? ಲವ್ ಅಲ್ಲ ಕಣ, ಸೆಕ್ಯೂರಿಟಿ ಎಂತದಿಲ್ಲ. ನಿಮ್ಮ ಮಮ್ಮಿಗೆ ಸ್ವಾಮಿ ನೀನು ಇಬ್ರು ಫುಲ್ ಸೇಫ್ಟಿ ಆಗಿದ್ದೀರಾ. ಅವಳಿಗೆ ಆದ್ರೂ ಲವ್ ಜಾಸ್ತಿ ನಿಮ್ ಕಂಡ್ರೆ. ನೀವು 1 ಸೆಕೆಂಡ್ ಇಲ್ಲ ಅಂದಿದ್ದಷ್ಟ ಸ್ಟಾರ್ಟ್. ನಾನು ಫಸ್ಟ್ ಟೈಮ್ ಆಂಟಿ ಹತ್ತಿರೋದು ಹತ್ರ ನೋಡಿರೋದು. ಅಯ್ಯೋ ನೀನು ಅಲ್ಲ ಋತು
ಋತು ಏನೋ ಇಲ್ಲ, ಹೋಗ್ತಾ ಇದ್ಲು, ನಗ್ತಾ ಇದ್ಲು ಋತು. ಅವಳಿಗೆ ಗೊತ್ತ, ಅವಳಿಗೆ ಎಲ್ಲೆಲ್ಲ ಮಲಗಿರ್ತದೆ ಅಂತ. ಇವಳು ಆಡ್ತಾಳೆ ಉಳ್ಕೊಂಡು. ಆಮೇಲೆ ನೋಡಿದ್ರೆ ಕೆಳಗಡೆ ಬಂದು ಶಿವ ಅಂತ ಮಲಗಿದ್ದೀರ. ಆದ್ರೂ ಬಿಡ್ಲಿಲ್ಲ ಕಂಡ್ಬಿಡ್ರ. ನನಗೆ ಸಾಕ, ಫುಲ್ ನೈಟ್ ನಿದ್ದೆ ಇಲ್ಲ ಕಣೋ ಮೊನ್ನೆ. ನೀವು ಕೆಳಗಡೆ ಬಂದು ಮಲಗಿದ್ ನಿಮಗೆ ಗೊತ್ತಿತ್ತಾ? ಮತ್ತೆ ರಗ್ಗೋಚಿಗೆ ಮಲಗಿಲ್ವಾ? ಅದು ತಣ್ಣಗಾಯ್ತದೆ ಅಂತ ಕೆಳಗಡೆ ತಣ್ಣಗೆ ಬೇರೆ ಆಯ್ತಿತ್ತು. ಆಗ ರಕ್ತ ಹೋಗ್ಬಿಟ್ಟು ಕೆಳಗಡೆ ಕಾಯಿಸ್ಕೊಬಿಟ್ಟು ಮತ್ತೆ ಬೆಳಗ್ಗೆನೆ ಗಂಟ್ಲು ನೋವು ಬಂದ್ಬಿಟ್ಟು ಬಿಸಿನೀರು ಕುಡಿಯಕ್ಕೆ ಕೂತಿದ್ವಿ. ಋತು ಇವು ಹೊಡ್ಕೊಂಡು ಋತು 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 ಬೆಳಗ್ಗೆ ಮುಖ ತೋರಿಸ್ಬಿಟ್ರೆ ಎದ್ರು ಹೋಗ್ಬಿಡ್ತೀರ. ಆಂಟಿ ಮುಖ ತೋರಿಸ್ತಾರೆ, ಅಮ್ಮ ಮುಖ ತೋರಿಸ್ತಾರೆ, ಅಂಕಲ್ ಮುಖ ತೋರಿಸ್ತಾರೆ. ಈ ಯಂಗ್ ಗರ್ಲ್ಸ್ ಎಲ್ಲ ಮುಖ ತೋರಿಸಲ್ಲ. ತೋರ್ಸ್ ಅಂಕಲ್ ಕಂಬಳಿ. ಮೇಕಪ್ ಅವಶ್ಯಕತೆ ಇದೆ ಅಂತ ಹೇಳ್ತಾವ ಅವನು. ಇವನ್ ಮುಂದೆ ನನ್ನ ಮರ್ಯಾದೆ ಕಳೀತಾ ಇದೆ ಮಗನೇ. ಎಬ್ಬಿಸಿ. ನೀನ್ ನಂಬ್ಲಿಲ್ವಾ? ಋತು ಋತು ಅಂಕಲ್ ಅಷ್ಟೇ ಬಿಡಿ, ಗೊತ್ತಾಯ್ತು. ಹೇಳಿಲ್ವಾ ನೀನು? ನಾನ್ ನಿಜಾನೇ ಹೇಳೋದು, ಹೆಣ್ಮಕ್ಳು ಬೆಳಗ್ಗೆ ಮುಖ ತೋರ್ಸಲ್ಲ ಅಂತ. ನಿನ್ ನ್ಯಾಚುರಲ್ ಬ್ಯೂಟಿ ತೋರ್ಸ ಮಗನೇ ಅವನ್ಗೆ. ಅವನಿಗೆ ಗೊತ್ತು ಚೆನ್ನಾಗಿ ಎಲ್ಲ ಋತು ಗುಡ್ ಮಾರ್ನಿಂಗ್ ಅಂಕಲ್. ತೋರಿಸ್ತಾರೆ ಮೇಡಮ್. ನಿಮ್ ಮರ್ಯಾದೆ ಉಳಿಸಿದ್ರು ಅಂಕಲ್, ನಿಮ್ ಮರ್ಯಾದೆ ಉಳಿಸಿದ್ರು. ಋತು ಗುಡ್ ಮಾರ್ನಿಂಗ್. ಋತು ಗುಡ್ ಮಾರ್ನಿಂಗ್. ಮುಖನೇ ತೋರ್ಸಲ್ಲ ಗುರು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗಾಯ್ಸ್. ಆಚೆ ನೋಡಿ, ಫುಲ್ಲು ಗ್ರೀನರಿ ಸ್ಪೇಸ್. ಎಷ್ಟು ಒಳಗಡೆ ಗೊತ್ತಾ ಬಂದಿರೋದು ನಾವು? ಒಂದು 42-45 ಕಿಲೋಮೀಟರ್ ಒಳಗಡೆ ಬಂದಿರೋದು. ಆ್ಯಂಡ್ ಈ ಕಡೆ ತಿರ್ಕೊಂಡ್ರೆ ಇದು ನಮ್ಮ ಹೋಮ್ ಸ್ಟೇ. ನಾನು ಪ್ರಾಪರಾಗಿ ತೋರಿಸಿರ್ಲಿಲ್ಲ. ಇದು ನಮ್ಮ ನೀಟಾಗಿ ನೋಡ್ಕೊಳ್ಳಿ. ಇದು ಹೋಮ್ ಸ್ಟೇ. ಕಾರಿಗೆ ಸ್ಪೇಸ್, ಒಳ್ಳೆ ಸ್ಪೇಸ್ ಕೊಟ್ಟವ್ರೆ. ಇಷ್ಟು ಆರಾಮಾಗಿ ಕ್ರಿಕೆಟ್ ಆಡ್ಬೋದು ಗೊತ್ತಾ. ಹಿಂಗಿರಬೇಕು ಮನೆ ಕಟ್ಸಿದ್ರೆ, ಹಿಂಗಿರಬೇಕು. ಆಮೇಲೆ ಜೀಪ್ ಇದೆ, ಜೀಪ್ ಓಡಿಸ್ಬೇಕಂತ ಇದ್ದೀನಿ. ನೋಡೋಣ ಅದ್ರ ಬಗ್ಗೆ. ಎಂಟ್ರಿ ಕೊಟ್ಟು ಫೈನಲಿ ಇಲ್ಲಿ ಯಾರು ಮಾಡಿದ್ದಾರೆ? ಯಾವ ಥರ ಈ ಥರ ನೋಡಲಿ, ಯಾರಾದರೂ ಮಾಡಿದ್ದಾರೆ ಹಂಗೆ ಸುಡ್ತೈತೆ ಅಂತ ಹಿಂಗೆ. ನೋಡು, ಕೈಯಲ್ಲಿ ಇಟ್ಕೊಂಡು ಸುಡುತ್ತೆ ಅಂತ ಈ ಥರ ಒಂದು ಟವಲ್ನ ಉಪಯೋಗ ಮಾಡಿರ್ತಕ್ಕಂಥ ಸ್ವಾಮಿನಾಥ್ರು ಅವರಿಗೆ ಇದ್ರ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅಂತ. ಬೇರೆಯವ್ರಿಗೂ ಕೂಡ ಇದೊಂದು ಮಾಹಿತಿನ ಎಲ್ಲರಿಗೂ ತಲುಪಿಸಿ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ. ಆಂಟಿ ಏನಂತ ಇದು? ಏನದು ಶಂಖಪುಷ್ಪ? ಏನ ಹೂ ತೋರ್ಸ್ ಫಸ್ಟ್. ಹಾ, ಟಿವಿ ಲೈಟ್ ನೋಡ ಹೂವ, ಆ ಹೂವನ್ನ ತೆಗೆದು ಟೀ ಮಾಡ್ತಾರದ. ಚೆನ್ನಾಗಿರುತ್ತಾ? ಮುಖ ಗ್ಲೋ ಕೊಡುತ್ತಂತೆ. ಯಾರು ಹೇಳಿದ್ದು? ಅಲ್ಲಿಲ್ವಾ ಅಲ್ಲಿ ಇವಾಗ ಸೈಂಟಿಸ್ಟ್ ಅವ್ರು ಹೇಳಿದ್ದ. ಏನಂಕಲ್ ಋತುದು ಗ್ಲೋ ಕೊಡ್ತಾ ಇಲ್ವಾ? ಏನು ಬರುತ್ತೆ ಅಂತ. ಮತ್ತೆ ಡಾರ್ಕ್ ಸರ್ಕಲ್ಸ್ ಹೋಗುತ್ತಾ? ವಾ, ಶಂಖಪುಷ್ಪ ಟೀ ಅಂತಪ್ಪ ಇದು. ಸರಿ, ಯಾಕೆ ಒಂದು ಚೂರು ಹಾಕು ಇಲ್ಲಿ ಕೆಳಗಡೆ ಇಡಿ, ಆಮೇಲೆ ಸುಟ್ಕಿಟ್ರೆ ಗೈಸ್. ಇದ್ರದ್ದು ಹೆಸರು ಸಾಕು. ಶಂಖಪುಷ್ಪ ಟೀನಾ? ಶಂಖಪುಷ್ಪ ಟೀ ಅಂತೆ. ಟೇಸ್ಟ್ ನೋಡೋಣ. ಅರ್ಥ ಆಯ್ತು ಅನ್ಸುತ್ತೆ. ಏನ್ ಬರೀ ಇದ್ ಕುಡಿದ್ರೆ ಗ್ಲೋ ಆಗ್ತಾರಂತೆ. ಏನೇನೋ ಇದೆ, ಇದು ಕುಡಿದ್ರೆ ಏನು? ಮೆಮೊರಿ ಪವರ್ಗೋಸ್ಕರ. ಮೆಮೊರಿ ಪವರ್ಗೋಸ್ಕರ ಅಂತೆ. ಮೆಮೊರಿ ಪವರ್ ಜಾಸ್ತಿ ಆಯ್ತು. ಅಂಕಲ್, ನೆನ್ನೆ ನಾವೇನ್ ಮಾಡಿದ್ವಿ? ಚಿಕನ್ ತಗೋ ಬಂದ್ವಿ. ಮೆಮೊರಿ ಪವರ್ ಜಾಸ್ತಿ ಆಯ್ತು. ನೆನ್ಪೈತಲ್ಲ ನೆನ್ನೆ? ನನಗೀಗ ಜಾಸ್ತಿ ನೆನ್ಪೈತೈತೆ. ಮೆಮೊರಿ ಪವರ್ ಜಾಸ್ತಿ ಆಯ್ತು. ಈ ಶಂಖಪುಷ್ಪ ಕುಡಿದು ಮೆಮೊರಿ ಪವರ್ ಜಾಸ್ತಿ ಆಗೈತೆ. ನೆನ್ನೆ ನಾವು ಚಿಕನ್ ತಂದ್ವಿ ತಾನೆ? ಹೌದು, ಆದ್ರೆ ಮಂಚದ ಕೆಳಗಡೆ ನೆನ್ನೆ ನೀವು ಮಂಚ ಕೆಳಗಡೆ ಮಲಗಿದ್ರಿ. ಹೆಂಗೆ ನೆನ್ಪು? ಮೆಮೊರಿ ಪವರ್
ಗೈಸ್ ಒಂದು ಲೀಚ್ ಸಿಕ್ಕೈತೆ, ಹೆಂಗ್ ಆಡ್ತವ್ರ ಮಾರ ಇಲ್ಲಿ. ಅಮ್ಮ ಬಿಡಿಸ್ಬೋದ್ ಬಾ. ನಿಮ್ಮ ಅಪ್ಪಂಗ ಏನ್ ಅಂಕಲ್ ನೀವು? ಅದಷ್ಟು ಉಪ್ಪು ಹಾಕಿದ್ರೆ ನಾವು ಫುಲ್ ನುಣ್ಸ್ಕೊಂಡ್ಬಿಡ್ತಂಡಿದ್ದು ಬ್ಲಡ್ ಬಿಡುತ್ತೆ. ಏನಾಗಲ್ಲ ಇರಮ್ಮ. ನಿಮ್ಮ ಮಗಳ ಮೇಲೆ ಹಾಕಿ ಅಂಕಿ. ಅಯ್ಯೋ ಗೈಸ್, ನಾವೊಂದು ಚಿಕ್ಕ ಹೋಮ್ ಸ್ಟೇಲ್ ಇರೋದು, ಅಂದ್ರೆ ಒಳಗಡೆ 42 ಕಿಲೋಮೀಟ್ರು. ಆ ಇದ್ರಲ್ಲೂ ಇರ್ಲಿ ಪರವಾಗಿಲ್ಲ, ನನ್ನ ಐಡೆಂಟಿಫೈ ಮಾಡಿ ಬಂದು ಮಾತಾಡ್ಸಲ್ಲ, ಖುಷಿ ಆಗ್ಬಿಡ್ತು ನನಗಂತೂ. ಅದು ನನ್ನ ಸ್ಟೋರಿ ನೋಡಿದ್ರಂತೆ, ಅದಾದ್ಮೇಲೆ ಕರೆಕ್ಟಾಗಿ ಗೊತ್ತಾಗ್ಬಿಟ್ಟೈತೆ, ಅದಕ್ಕೆ ಬಂದು ಮಾತಾಡ್ಸಿದ್ರು. ಥ್ಯಾಂಕ್ ಯು, ಖುಷಿ ಆಯ್ತು. ಏನ್ ಖುಷಿ ಯಾಕಂತಿದ್ಯಾ? ಓ ನಂದೇನ ಇದು, ನಾನು ಲೀಚ್ ಕೀಚ್ ಆಗ್ತೆ ಅಂತ ಅನ್ಕೊಂಡ್ಬಿಟ್ಟೆ. ಓ ಈ ಕಾಲ್ ತೋರಿಸ್ತಾ ಇದೆ. ನಾನು ಬೆಳಗ್ಗೆಯಿಂದ ವೆಲ್ಕಮಿಂಗ್ ಕೊಟ್ಟಿಲ್ಲ ಅಂಡ್ ಪ್ರಾಪರ್ ಆಗಿ ವ್ಲಾಗ್ ಮಾಡಕ್ ಹೋಗಿಲ್ಲ, ಬಿಕಾಸ್ ಎದ್ದಿದ ತಕ್ಷಣನೇ ನನಗೆ ಗಂಟ್ಲು ಸಿಕ್ಕಾಪಟ್ಟೆ ನೋವ್ತಿತ್ತು. ಅದಕ್ಕೋಸ್ಕರ ಅಂಡ್ ಇನ್ನೊಂದು ಫ್ಯಾಮಿಲಿ ಎಲ್ಲರೂ ಹೊರಗಡೆ ಬಂದವ್ರಂದ್ರೆ ಒಂದು ವಿಡಿಯೋ ಮಾಡಬೇಕಿತ್ತು, ಮಿಸ್ ಮಾಡಬಾರ್ದು ನಾನು ಅಂದ್ಬಿಟ್ಟು 2 ವಿಡಿಯೋನ ಕಂಪ್ಲೀಟ್ ಮಾಡಿದೆ ಫೈನಲಿ. ಅದಕ್ಕೋಸ್ಕರ ಪ್ರಾಪರ್ ವ್ಲಾಗ್ ಮಾಡೋಕ್ಕಾಗಿಲ್ಲ, ಇವಾಗ ವ್ಲಾಗ್ ಮಾಡ್ತಾ ಇದೀನಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಒಂದು ಗ್ರೀನರಿ ನೇಚರಲ್ಲಿ ಇದ್ದೀನಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಂದ್ರೆ ನಾನು ಈ ಕಡೆ ನೋಡಿದ್ರು ಗ್ರೀನರಿ, ಈ ಕಡೆ ನೋಡಿದ್ರು ಗ್ರೀನರಿ, ಹಿಂಗೆ ನೋಡಿದ್ರು ಗ್ರೀನರಿ ಇದೆ. ಹೆವಿ ಇದೆ. ಆ್ಯಂಡ್ ಏನಂದರೆ ನೆನ್ನೆ ಹೇಳ್ದಂಗೆ 42-48 ಕಿಲೋಮೀಟ್ರ್ ಒಳಗಡೆ ಬಂದಿರೋದು ನಾವು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಆ್ಯಂಡ್ ಏನಂದರೆ ನಾವು ಫ್ಯಾಮಿಲಿ ಎಲ್ಲ ಯೂಶ್ವಲಿ ಅಷ್ಟೊಂದೆಲ್ಲ ಬರಲ್ಲ. ಇದೇ ಫ್ಯಾಮಿಲಿ ಜೊತೆಗೆ ಇದೇ ವರ್ಷದಲ್ಲಿ, ಇದೇ ಒಂದು ವರ್ಷದ ಹಿಂದೆ ಆವಾಗ ಮೈಸೂರು ದಸರಾ ರೆಸಾರ್ಟಿಗೆ ಹೋಗಿ ಎಂಜಾಯ್ ಮಾಡಿದ್ವಿ. ಇವತ್ತು ಒಂದು ಹೋಮ್ ಸ್ಟೇಲಿ ಇದ್ದೀವಿ. ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಆ್ಯಂಡ್ ನಿನ್ನೆ ನೈಟು ಪಾಪ ನಮ್ಮ ಗಣೇಶ್ ಅಂಕಲ್ಲು ಋತು ಹೇಳಿದ್ನಲ್ಲ, ಋತು ಅವರ ಅಪ್ಪ ಇಂಟರ್ನ್ಯಾಷನಲ್ ಟ್ರಿಪ್ಪು ಜೋರಾಗ್ಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ ಅವರು ಮಂಚದ ಕೆಳಗಡೆ ಮಲ್ಕೊಂಡ್ಬಿಟ್ಟಿದ್ರು. ಅದು ಒಂದು ಒಳ್ಳೆ ಕಂಟೆಂಟ್ ಕೊಡಿ, ಕ್ರೇಜಿ ಆಗಿತ್ತು. ನಿಮ್ಗೆ ಹೆಂಗಿತ್ತು ಈ ಓವರ್ ಆಲ್ ಜರ್ನಿ, ಹೆಂಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ ಗೈಸ್. ಆ್ಯಂಡ್ ದಿಸ್ ಈಸ್ ದ ಹೋಮ್ ಸ್ಟೇ ವಿ ಆರ್ ಲಿವಿಂಗ್. ಈ ಇಷ್ಟು ಹೋಮ್ ಸ್ಟೇಲಿ ನಾವು ಒಬ್ಬರೇ ಇರೋದು, ನಾವು 3 ಫ್ಯಾಮಿಲಿ 4 ಫ್ಯಾಮಿಲಿ ಅಷ್ಟೇ ಇರೋದು. ಋತು ಏನು ಬೆಳ್ಳಕ್ಕೆ ಕಾಣ್ತಿದ್ದೆ ಅಪರೂಪಕ್ಕೆ? ಏನು ಸಮಾಚಾರ, ಬೆಳ್ಳಕ್ಕೆ ಕಾಣ್ತಿದ್ದೆ ಅಪರೂಪಕ್ಕೆ? ತಿನ್ಬಿಟ್ಟು ನಾನು ಇರೋದೇ ಯಾವಾಗಲೂ ಬೆಳಗ್ಗೆ. ಎಂತ ಜೋಕು, ಖುಷಿ ಆಗ್ಬಿಟ್ಟೆ ನಾನು ಈ ಜೋಕ್ ಕೇಳ್ಬಿಟ್ಟು. ಗೈಸ್ ಫೈನಲಿ ನಮ್ಮ ಹೋಮ್ ಸ್ಟೇಗೆ ಚೆಕ್ಔಟ್ ಆಗುವ ಸಮಯ, ಎಲ್ಲರೂ ಓಡ್ತಾ ಇದೀವಿ. ಅಣ್ಣ ಬಾಯ್, ಎಲ್ಲಿ ಹೋಗ್ಬಿಟ್ರಾ? ಬಾಯ್ ಅಣ್ಣ, ಬಾಯ್. ಯಾ ಡನ್. ಋತು ಏನ್ ಬೆಳ್ಳಕ್ಕೆ ಕಾಣ್ತಾ ಇದೆಯಾ? ಇವಾಗ ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ, ಅಂಕಲ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂಕಲ್? ಕಲ್ಲತ್ಗಿರಿ ಫಾಲ್ಸ್ ಅಂತೆ. ಗಣೇಶ್ ಅಂಕಲ್ ನೆನ್ನೆಯಿಂದನೂ ಈ ಸಕ್ಕದಾಗೈತೆ ಹೋಗೋಣ ಅಂತಿದ್ರು. ಅದಕ್ಕೆ ಟೈಮ್ 5 ಗಂಟೆ ಒಳಗಡೆ ಹೋದ್ರೆ ಒಳ್ಳೇದು. ನಾವು ಇಲ್ಲ ಅಂದ್ರೆ ಕ್ಯಾನ್ಸಲ್, ಬೇಡ ಇಲ್ಲ ಅಂದ್ರೆ ಅಷ್ಟೇ. ಎಷ್ಟು ಟೈಮ್ ಇವಾಗ? ಟೈಮ್ 3 ಗಂಟೆ, ಹೋಗೋಷ್ಟಲ್ಲಿ 2 ಅವರ್. ಓಕೆ, ಚಲೋ. ಚೆನ್ನಾಗ ನೋಡಲ್ ಮಕ್ಕಳು. ಋತುಕ್ಕಿಂತ ಸಖತ್ತಾಗವ್ರ ಅಂಕಲ್. ಇದು ಆಲ್ಮೋಸ್ಟ್ ಚಿಕ್ಕ ರೋಡು. ಸೊ ನಾವು ಇವಾಗ ಸ್ಟ್ರಕ್ ಆಗ್ಬಿಟ್ಟಿದ್ವಿ, ಬಿಕಾಸ್ ಆಪೋಸಿಟ್ ಇಂದ ಒಂದು 2-3 ಕಾರ್ ಬರ್ತಾ ಉಂಟು. ನೋಡೋಣ ಕಾರ್ ಹೆಂಗ್ ಪಾಸ್ ಆಗುತ್ತಂತ. ತುಂಬಾ ಚಿಕ್ಕ ರೋಡು. ಈ ಚಿಕ್ಕ ರೋಡಲ್ಲಿ 2 ವೆಹಿಕಲ್ ಹೋಗೋದೇ ಕಷ್ಟ. ಗಣೇಶ್ ಅಂಕಲ್ ಓಡಿಸ್ತಾರಲ್ಲ ಹೋಗ್ಬಿಟ್ಟು. ಗೈಸ್ ಇಲ್ಲಿ ನೋಡಿ, ಈ ಕಡೆ ಪೂರ್ತಿ ಕಾರ್ ಇದೆ. 4 ಕಾರ್ ಇದೆ. 4 ಎಷ್ಟೊಂದು ಕಾರ್ ಇದೆ ಯಾರಿಗೂ ಗೊತ್ತು. ನಿಮ್ ಗಾಡ್ಸ್ ತೋರ್ಸಕ್ ಹೋಗಿ ಯಾಕಾರ ಗುದ್ದೀರ? ನಾವು ಗುದ್ದ ಸೀನೆ ಇಲ್ಲ, ಗುದ್ದಿದ್ರೆ ಋತು ಮೇಲೆ ತಾಕೋದು. ಕ್ಲಿಯರ್ಡ್. ನೀನ್ ಯಾಕೆ ಬೈದೆ ಅಂತಲ್ಲ, ಅವಳು ಇಳಿದ್ ನಿಂತಾಳ, ಅವಳಿಗೆ ಬೈ. ಅರ್ಧ ಕಾಲ ಹಿಂಗೈತೆ, ಅವಳಿಗೆ ಬೈ ನೀನು. ಅದನ್ನ ಹೇಳ್ದ್ಯಾ? ಅವ್ನು ನೋಡ್ಕೋಬೇಕು, ನೋಡ್ಬರ್ತಾನೆ ಅವನು. ಇಳ್ದಾರ ಡೋರ್ ತೆಗ್ದಾರ ನೋಡಿ ಸುಮ್ಮನೆ ಹೋಗ್ಬಿಟ್ರೆ ಕಾಲ್ ಕೆಳಗೆ ಒಂದೈತಿ ಹಿಂಗ್ ಒಂದೈತಿ ಹೋಯ್ತಾವ ಸೀದಾ.
ನಾನೇನೋ ಹೇಳ್ತಾರ ಅನ್ಕೊಂಡ್ರೆ ನಾನು ಹೋಗ್ಲಿ ಪಾಪ ಅಂತ ಮೇಲೆ ಹೋಗ್ತಿದ್ರೆ ಹೋಗ್ ಋತು ಅದಕ್ಕೆಲ್ಲ ಋತು ಗೈಸ್ ನನಗೆ ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ಇಲ್ಲೇ ಮೆಡಿಕಲ್ ಶಾಪ್ ಇತ್ತು, ಟಕ್ಕಂತ ಮೆಡಿಕಲಲ್ಲಿ ಟ್ಯಾಬ್ಲೆಟ್ ತಗೊಳ್ಳೋಣ ಅಂತ ಬಂದೆ. ಈಗ ಋತುನ ಒಂದು ಸ್ವಲ್ಪ ಮಳೆ ನೆನೆಸ್ತೀನಿ, ಆ ಕಡೆಗೆ ಹೋಯ್ತೀನಿ ಈಗ. ನಮಗ ಅಲ್ಲಿಗೆ ಯಾಕೋ ನಮಗೆ ಇಲ್ಲಿನ ನೀರು ಸೆಟ್ ಆಗಿಲ್ಲ ಅನ್ಸುತ್ತೆ ಗೈಸ್, ಅದಕ್ಕೆ ಎವ್ವಿ ಕೆಮ್ಮು. ಅಂಕಲ್ ನಮ್ಮ ಮಾವನವರು ಶುಂಠಿ ಉಪ್ಪನ್ನೆಲ್ಲ 2 ಸಲ ಕೊಟ್ಟರು, ಅಗ್ದು ನುಂಗ್ಕೊಂಡೆ, ಆದ್ರೂ ಕಮ್ಮಿನೇ ಆಯ್ತಿಲ್ಲ. ನಾನು ಮೆಡಿಕಲ್ ಶಾಪ್ ಇನ್ನೆಲ್ಲೂ ಇರಲ್ಲ ಅನ್ಕೊಂಡಿದ್ದೆ, ಇನ್ನೊಂದು 30 ಕಿಲೋಮೀಟರ್ ಹೋಗೋವರೆಗೂ ಸಿಕ್ತು ಫೈನಲಿ. ಋತು ಬರ್ತಾ ನಾನೇನ್ ಅನ್ಕೊಂಡೆ ಗೊತ್ತಾ, ಬೇರೆಯವರಾಗಿದ್ರೆ ಬೇರೆ ಏನೋ ನಾನೇನ್ ಅನ್ಕೊಂಡೆ ಗೊತ್ತಾ, ನೀನ್ ಅಲ್ಲಿಂದ ಬರೋದೇ ಇಲ್ಲ, ನೋಡ್ಬೇಕನ್ನ ಗಾಡಿ ಅಲ್ಲಿಗೆ ತರಿಸ್ತಾಳೆ ಅಂತ ಹೇಳಿದ್ದೆ. ಗೈಸ್ ಏನ್ ಹೇಳಿದ್ರು ಹೇಳಿ, ಬೇರೆಯವ್ರಿಗಾಗಿದ್ರೆ ಬೇರೆ ಏನೋ ಹೇಳ್ತಿದ್ದೆ ಅಂತ ಹೇಳಿದ್ಲು. ನಾವು ಋತುಗೆ ನಾನು ನಮ್ಮೋರಲ್ವಾ. ಗೈಸ್ ಎಲ್ರು ಕಾಫಿ ಕುಡಿಯಕ್ಕಂತ ನಿಲ್ಸಿ ಇವಾಗ ಕಾಫಿ ಕುಡಿತಾ ಇದೀವಿ. ಈ ಒಂದು ಕೆಫೆಲಿ ನನಗಿಷ್ಟ ಆಗಿದ್ದು ಈ ಗಡಿಯಾರ ನಾನು ಮುಟ್ಬೋದು ನೋಡಿ. ಆಮೇಲೆ ಇದು ಮಾಡಿರೋದು ಉಡ್ಡಿಂದ, ಉಡ್ಡು ಇದು ಹೆಂಗ್ ಕನೆಕ್ಟ್ ಮಾಡೋರು ಅಂತ ಗೊತ್ತಿಲ್ಲ, ಬಟ್ ಓಡ್ತಾ ಇತ್ತು ಒಟ್ಟಿನಲ್ಲಿ ಟಕ್ 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 ಅಂತ ಓಡ್ತಾ ಇತ್ತು. 3 ಇದು ಕುದುರೆ 12ಕ್ಕೆ ಕುದುರೆ 6 9. ಒಳ್ಳೆ ಐಡಿಯಾ, ಇದನ್ನ ಚೆನ್ನಾಗಿ ಮಾಡೋರು ಇದನ್ನ. ನೆನ್ನೆ ನೈಟು ಗಣೇಶ್ ಅಂಕಲ್ ಮಂಚದ ಅಡಿ ಮಲಗಿದ್ರಲ್ಲ, ಆ ಟೈಮಲ್ಲಿ ಆಂಟಿ ಹೆಂಗೆ ಸೌಂಡ್ ಕೊಡ್ತಿದ್ರು ಅಂದ್ರೆ ಕ್ರೇಜಿಯಾಗಿ ಕೊಡ್ತಿದ್ರು. ಹೆಂಗಮ್ಮ ನಿಂಗೆ ಗೊತ್ತಿಲ್ಲ, ನಿಂಗೆ ಗೊತ್ತಿಲ್ಲ, ಹಂಗಲ್ಲ ಕೊಟ್ಟಿದ್ದು, ಹಿಂಗಿದ್ರು. ಈಗಲೂ ಗಣೇಶ್ ಅಂಕಲ್ ಕಾಣಿಸ್ತಿಲ್ಲ. ಈಗ ಒಂಚೂರು ನೆಮ್ಮದಿ ಇರ್ತಲ್ಲ, ಜನ ಅವರೇ ರೋಡು. ಇವರೆಲ್ಲರೂ ಕಾಫಿ ಹೇಳಿದ್ರು, ಬಟ್ ನಾನು ಹಾಟ್ ಚಾಕ್ಲೇಟ್ ಕಾಫಿ ಹೇಳಿದೆ. ಬಿಕಾಸ್ ಫಸ್ಟ್ ಟೈಮ್ ಕೇಳಿದ್ದೀನಿ ಅಂದ್ಬಿಟ್ಟು ಕುಡಿಯೋಣ ಅಂತ ಇದ್ದೆ. ಅಲ್ಲ, ಅದನ್ನು ನಾನು ಅದೇ ಫಸ್ಟ್ ಹೇಳ್ಬೇಕಂತ ಇದ್ದಿದ್ದು. ಕೋಲ್ಡ್ ಕಾಫಿ ಬಂದಿದ್ದಷ್ಟು ನಾವಿಬ್ರು ಅದೇ ಮಾಡ್ಕೊಂಡು ಮಾತಾಡ್ಕೊಂಡಿದ್ದು. ಆದ್ರೆ ಇದನ್ನ ಹೆಂಗಿದೆ ಟೇಸ್ಟ್ ಮಾಡ್ಬೇಕಿತ್ತಲ್ಲ. ಬೂಸ್ಟಾ ಬೂಸ್ಟ್ ಇದು ಪಕ್ಕಾ ಬೂಸ್ಟ್ ಕಾಫಿ. ಗೈಸ್ ಅಲ್ಲಿ ಟೀ ಬರ್ಗರು ಅದು ಇದು ತಿನ್ಕೊಂಡೆಲ್ಲ ವಾಪಸ್ ನಾವು ಊಟ ಮಾಡೋಣ ಅಂತ ಬಂದಿದೀವಿ. ನಾನು ಮುಂದೆ ನಮ್ಮ ಡುಮ್ಸ್ ಕಾಳಕತ್ತಾಳೆ. ಏನ ನನಗೆ ಅದೆಲ್ಲ ಜಾಸ್ತಿ. ಚಾರ್ಜರ್ ರೇಟ್ ಜಾಸ್ತಿ ಅನ್ನೋದು. ಒಂದ್ಸತಿ ನೀನ್ ಹೊಡ್ಸ್ಕೊ, ಒಂದ್ಸತಿ ನಾನು ಹೊಡ್ಸ್ಕೊಂಡಿದ್ದೀನಿ. ಹಾ ಸರಿ, ಮತ್ತೆ ನಾನು ಹೊಡಿತೀನಿ, ಮತ್ತೆ ನೀನು ಇಲ್ಲ, ನೀನು ಹೊಡಿತೀನಿ, ನಾನು ನೋಡಿ. ನಾನು ಹೊಡ್ದ್ಬಿಟ್ಟು ನೋಡು. ಸ್ವಾಮಿ ಅಂಕಲ್ ನೋಡಿ ಅಂಕಲ್. ಅಳ್ತಾಳೆ. ಈ ಕಂಟೆಂಟ್ ಬೇಕು, ಅಳ್ತಾಳೆ. ಗೈಸಲ್ಲಿ ಊಟ ಮಾಡಿಕೊಂಡು ವಾಪಸ್ಸು ನಾವು ಮನೆಗೆ ಬಂದ್ವಿ. ಆ್ಯಂಡ್ ಏನಂದರೆ ಜಾಸ್ತಿ ಬ್ಲಾಗ್ ಮಾಡೋಕೆ ಹೋಗಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲೇ ಇದ್ದರು. ಬ್ಲಾಗ್ ಮಾಡೋಕೆ ಹೋದ್ರೂ ಕಾಣಿಸ್ತಿತ್ತು ಇಂಟರ್ನ್ಯಾಷನಲ್ ಟ್ರಿಪ್ ಇರೋದಲ್ಲ, ಅದಕ್ಕೆ ಮಾಡೋಕೆ ಹೋಗಿಲ್ಲ. ಆ್ಯಂಡ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ಜಾಸ್ತಿ ಏನು ವ್ಲಾಗ್ ಮಾಡೋಕೆ ಹೋಗಿಲ್ಲ. ಈಗ ಮನೆಗೆ ಬಂದು ರೆಸ್ಟ್ ಮಾಡಿ ಆ್ಯಂಡ್ ಆಲ್ಮೋಸ್ಟ್ ಈ ಒಂದು 2 ದಿನ ಟ್ರಿಪ್ಪು ಕಂಪ್ಲೀಟಾಗಿ ಮುಗಿದಿದೆ. ಒಂಥರ ಖುಷಿ. ಆ್ಯಂಡ್ ಇನ್ನೊಂದು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತಿನ ದಿನ ಬ್ಲಾಗ್ ಮಾಡಿರ್ತೀನಲ್ಲ, ಸೊ ಇದರಲ್ಲಿ ಬೆಸ್ಟ್ ಮೂಮೆಂಟ್ ಯಾವುದು ಅಂತ ನಿಮಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲಿಂದ ಬ್ಲಾಗಲ್ಲಿ. ಸೊ ಇವತ್ತಿನ ನನಗೆ ಬೆಸ್ಟ್ ಮೂಮೆಂಟು ಚಿಕ್ಕಮಂಗ್ಳೂರಲ್ಲಿ ನನ್ನ ಸ್ಟೋರಿ ನೋಡಿಬಿಟ್ಟು ಒಬ್ಬರು ವಚನ ಅಂತ ಗರ್ಲ್ ಬಂದು ಮಾತಾಡ್ಸಿದ್ರು. ಖುಷಿ ಆಯಿತು. ಅಂದರೆ ಸ್ಟೋರಿ ನೋಡಿ ಅಬ್ಸರ್ವ್ ಮಾಡಿ, ಅದು ಎಷ್ಟು ಗೊತ್ತು, ತುಂಬ ಒಳಗಡೆ ಇದ್ವಿ, 48 ಕಿಲೋಮೀಟ್ರ್ ಒಳಗಡೆ ಇದ್ವಿ. ಅಲ್ಲೂ ಬಂದು ಮಾತಾಡ್ಸಿದ್ರು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದು ನನಗಂತೂ ಹೆವಿ ಬೆಸ್ಟ್ ಮೂಮೆಂಟ್ ಇವತ್ತಿನ ಬ್ಲಾಗಲ್ಲಿ, ನನಗೆ ಸಿಕ್ಕಾಪಟ್ಟೆ ಬೆಸ್ಟ್ ಮೂಮೆಂಟ್. ಫೈನಲಿ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕೆ ಮೆಲ್ಲಕ್ಕೆ ಮಾತಾಡ್ತೀನಿ ಅಂದರೆ, ಇಲ್ಲಿ ಎಲ್ಲರೂ ಮಲಗಿಬಿಟ್ಟವ್ರೆ, ಆಲ್ಮೋಸ್ಟ್ ಫುಲ್ ಔಟ್ ಎಲ್ಲ ಮಲಗಿಬಿಟ್ಟವ್ರೆ, ನಾನೊಬ್ಬ ಬಾಕಿ, ಅದಕ್ಕೆ ಮೆಲ್ಲಕ್ಕೆ ಮಾತಾಡ್ತಾ ಇರೋದು. ಫೈನಲಿ ಈ ಒಂದು ಟ್ರಿಪ್ ಬ್ಲಾಗು ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಫಸ್ಟ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ನಾವು ಮನೆಗೆ ಹೋದ್ಮೇಲೆ ಆ್ಯಸ್ ಇಟ್ ಈಸ್ ನಮ್ಮ ಮನೆ ಹೋಮ್ ಡೈಲಿ ವ್ಲಾಗ್ ಇರುತ್ತೆ. ಹೇಗಿತ್ತು ಕಂಪ್ಲೀಟ್ ಈ ಒಂದು ಚಿಕ್ಕಮಗಳೂರು ಜರ್ನಿ ಅಂತ ಕಾಮೆಂಟ್ ಹಾಕಿ ಗೈಸ್. ನಾನು ಜೋರಾಗಿ ಮಾತಾಡೋಕ್ಕಾಗಲ್ಲ, ಬಿಕಾಸ್ ನಾನು ಮಾತಾಡೋದು ಇಷ್ಟು ಮಾತಾಡ್ತಿದ್ರು ಇಲ್ಲೂ ಎಲ್ಲರೂ ಕೇಳಿಸ್ತೈತೆ, ಅಷ್ಟು ಜೋರಾಗೈತೆ. ಅದಕ್ಕೋಸ್ಕರ ಮೆಲ್ಲಕ್ಕೆ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್, ಬಾಯ್. ಆ್ಯಂಡ್ ಈ ಯಾರಿದು ಹೊಸ ಹುಡುಗಿ ಅನ್ನೋ ಒಂದು ಕಾನ್ಸೆಪ್ಟು, ಆಮೇಲೆ ಮಾವ, ಅತ್ತೆ, ಮಗಳು, ಈ ಒಂದು ಕಾನ್ಸೆಪ್ಟ್ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಅವರೆಲ್ಲ ನಮಗೆ ನಮ್ಮಪ್ಪ ಚೈಲ್ಡ್ಹುಡ್ ಫ್ರೆಂಡ್ಸ್ ಅವರೆಲ್ಲ, ಕರೆಕ್ಟ್ ಅಲ್ವ? ಅವ್ರ ಬಗ್ಗೆ ಹೇಳಿಲ್ಲ, ಅವರೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್, ನಮ್ಮ ಅಪ್ಪಂಗೆ ಚೈಲ್ಡ್ಹುಡ್ ಫ್ರೆಂಡ್ಸು. ಆ್ಯಂಡ್ ನಾವೆಲ್ಲ ಚಿಕ್ಕ ವಯಸ್ಸಿಂದ ಜೊತೆಲೇ ಬೆಳೆದಿರೋದು. ಅಂದರೆ ಗೊತ್ತು, ಮನೆ ಡಿಫ್ರೆಂಟ್ ಆಗಿದ್ರು, ಏರಿಯಾ ಡಿಫ್ರೆಂಟ್ ಆಗಿದ್ರು, ಎಲ್ಲರೂ ಒಟ್ಟಿಗೆ ಗೊತ್ತಿರೋರೆ, ಚಿಕ್ಕ ವಯಸ್ಸಿಂದ ಗೊತ್ತಿರೋರೆ. ಅದಕ್ಕೋಸ್ಕರ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು. ಡನ್, ಥ್ಯಾಂಕ್ ಯು, ಬಾಯ್, ಲವ್ ಯು.